ಹಾಯ್ ಫ್ರೆಂಡ್ಸ್, ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ, ಈಗಾಗಲೇ ಒಂದು ಗೃಹಲಕ್ಷ್ಮಿ ದುಡ್ಡು ಸರಿಯಾಗಿ ಯಾರಿಗೂ ಕೂಡ ಜಮಾ ಆಗಿಲ್ಲ ವೀಕ್ಷಕರ. ಹೌದು, ಈಗಾಗಲೇ ಒಂದು 2 ತಿಂಗಳವಾಯಿತು, ₹1 ಕೂಡ ಒಂದು ಗೃಹಲಕ್ಷ್ಮಿ ಜಮಾ ಆಗಿಲ್ಲ ಮತ್ತು ಅದೇ BPL ರೇಷನ್ ಕಾರ್ಡಿನ ಕೂಡ ಜಮಾ ಆಗಿಲ್ಲ ವೀಕ್ಷಕರ. ಯಾವುದೇ ಕಾರಣದಿಂದ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹೌದು, ಈಗಾಗಲೇ ಕೆಲವು ಜನ ನ್ಯೂಸ್ನಲ್ಲಿ ಹೇಳ್ತಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಜಮಾ ಆಗಿದೆ ಅಂತ. ಅದು ಸತ್ಯನ ಮತ್ತು ಸುಳ್ಳನ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹೌದು, ಹೀಗಾಗಿ ಫಸ್ಟಿಗೆ ಬಂದುಬಿಟ್ಟು ಯಾಕೆ ಒಂದು ಈಗ ಜಮಾ ಆಗಿಲ್ಲ ಅಂದರೆ 2 ತಿಂಗಳಾದರೂ ಕೂಡ ₹1 ಕೂಡ ಯಾಕೆ ಜಮಾ ಆಗಿಲ್ಲ ಅಂತ ಕೇಳಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದರೆ, ಅವರು ಹೇಳಿದ್ದು ಈಗಾಗಲೇ ಒಂದು ಬಡವರು ಕೂಡ ತಗೊತಿದ್ದಾರೆ ಮತ್ತು ಅದೇ ರೀತಿ ಶ್ರೀಮಂತರು ಕೂಡ ಒಂದು ಗೃಹಲಕ್ಷ್ಮಿ ದುಡ್ಡು ತಗೊತಿದ್ದಾರೆ ವೀಕ್ಷಕರೇ. ಆದ ಕಾರಣದಿಂದ ಒಂದು ಬಡವರಿಗೆ ಸಿಗುವಂಥ ಸೌಲಭ್ಯವಿದು. ಈಗಾಗಲೇ ಅಂದರೆ 100ಕ್ಕೆ 70% ಶ್ರೀಮಂತರು ಕೂಡ ತಗೊತಿದ್ದಾರೆ ವೀಕ್ಷಕರೇ. ಆದ ಕಾರಣದಿಂದ ಒಂದು ಶ್ರೀಮಂತರು ಒಂದು ಬಡವರು ಯಾರಂತ ಸರ್ಚ್ ಮಾಡ್ತಿದ್ದಾರೆ ವೀಕ್ಷಕರೇ. ಹೌದು, ಈಗಾಗಲೇ ಶ್ರೀಮಂತರಿಗೆ ಸಂಪೂರ್ಣವಾಗಿ ಸೌಲಭ್ಯವಿದ್ದರೂ ಕೂಡ ಅವರು ಕೂಡ ಒಂದು ಬಡವರಿಗೆ ಬರುವಂಥ ಸೌಲಭ್ಯ ಕೂಡ ಅವರು ಪಡಿತಿದ್ದಾರೆ ವೀಕ್ಷಕರೇ. ಆದ ಕಾರಣ ಬಡವರಿಗೆ ತಲುಪಬೇಕಾದಂಥ ಸೌಲಭ್ಯ ಶ್ರೀಮಂತರು ಕೂಡ ತಗೊತಿದ್ದಾರೆ. ಆದ ಕಾರಣದಿಂದ ಒಂದು ಗೋರ್ಮೆಂಟಿಗೆ ಹೊಡೆತ ಕುಂದಿರ್ತಿದೆ ವೀಕ್ಷಕರೇ. ಆದ ಕಾರಣ ಈಗ ಸಂಪೂರ್ಣವಾಗಿ ಸರ್ಚಿಂಗ್ ನಡೆಸಿದರೆ ವೀಕ್ಷಕರೇ. ಅಂದರೆ ಬಡವರು ಯಾರು, ಶ್ರೀಮಂತರು ಯಾರು, ಯಾರಿಗೆ ಸೌಲಭ್ಯ ಸಿಗಬೇಕು, ಯಾರಿಗೆ ಸಿಗಬಾರ್ದು ಅನ್ನೋದು ಸಂಪೂರ್ಣವಾಗಿ ಸರ್ಚಿಂಗ್ ಮಾಡ್ತಿದ್ದಾರೆ ವೀಕ್ಷಕರೇ. ಅಂದರೆ ಬಡವರು ಯಾರಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಒಂದು ಈ ಸೌಲಭ್ಯವನ್ನು ದೊರಕುತ್ತಿದೆ. ಅದೇ ರೀತಿ ಬಡವರಿಗೆ ಇನ್ನೂ ಕೂಡ ಸರಿಯಾಗಿ ಕೆಲವು ಜನ ಡಾಕ್ಯುಮೆಂಟ್ಸ್ ಸರಿಗಿಲ್ಲರಕ್ಕೆ ಕೆಲವು ಬಡವರು ಹಂಗೆ ಬಿಟ್ಟಿದ್ದಾರೆ ವೀಕ್ಷಕರೇ. ಅವ್ರಿಗೂ ಕೂಡ ಸರಿಯಾಗಿ ಒಂದು ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಮಾಡಿ ಅವ್ರಿಗೂ ಕೂಡ ಒಂದು ಈಗಾಗಲೇ ಒಂದು ಗೃಹಲಕ್ಷ್ಮಿ ದುಡ್ಡು ಬರೋಕ್ಕೆ ಮಾಡ್ತಿದ್ದಾರೆ ವೀಕ್ಷಕರೇ. ಅದೇ ರೀತಿ ಈಗಾಗಲೇ ಒಂದು ಶ್ರೀಮಂತರು ಏನು ಒಂದು ರೇಷನ್ ಕಾರ್ಡ್ ಫೇಕಾಗಿ ಮಾಡಿಸಿಕೊಂಡು, ಅಂದರೆ ಹೊಲ ಇದ್ದರು ಮತ್ತು ಅದೇ ರೀತಿ ಜಮೀನು ಒಂದು ದುಡ್ಡು ಇದ್ದರು, ಅದೇ ರೀತಿ ಒಂದು ಮನೆಗಳು ಇದ್ದರು, ಅವರು ಏನಿಲ್ಲ ಅಂತ ಒಂದು ಫೇಕ್ ಒಂದು ಡಾಕ್ಯುಮೆಂಟ್ಸ್ ಮಾಡಿಸಿರ್ತಾರೆ. ಅಂದರೆ ಇನ್ಕಮ್ ಕಾಸ್ಟು ಫೇಕಾಗಿ ಮಾಡಿಸಿ ಈಗಾಗಲೇ ಒಂದು ರೇಷನ್ ಕಾರ್ಡನ್ನು ಅವರು ಜನ್ರೇಟ್ ಮಾಡಿ ರೇಷನ್ ಕಾರ್ಡ್ ಮಾಡಿಸಿಕೊಂಡು ಅದರ ರೀತಿ ಒಂದು ಈಗ ಗೃಹಲಕ್ಷ್ಮಿ ಬರುವಂಥ ದುಡ್ಡು, ಅದೇ ರೀತಿ ಒಂದು ಈಗ ಅಕ್ಕಿ ದುಡ್ಡು ಏನು ಬರ್ತಲ್ಲ ಆ ದುಡ್ಡು ಕೂಡ ಸಂಪೂರ್ಣವಾಗಿ ಪಡಿತಿದ್ದಾರೆ ವೀಕ್ಷಕರೇ. ಅದು ಈಗ ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಆದ ಕಾರಣದಿಂದ ಅಂಥವರೇ ಏನು ಈಗಾಗಲೇ ಕಾರ್ಡ್ ಫೇಕಾಗಿ ಮಾಡಿಸಿದ್ದಾರಲ್ಲ, ಸಂಪೂರ್ಣವಾಗಿ ಅವರ ಕಾರ್ಡನ್ನು ರದ್ದು ಮಾಡಿಸೋಕ್ಕೆ ಈಗಾಗಲೇ ಒಂದು ಗೋರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರ ಸರ್ಚಿಂಗ್ ನಡೆಸಿದೆ ವೀಕ್ಷಕರೇ. ಅಂದರೆ ಸಂಪೂರ್ಣವಾಗಿ ಒಂದು ಶ್ರೀಮಂತರು ಏನಿರ್ತಾರಲ್ಲ, ಸಂಪೂರ್ಣವಾಗಿ ಅವ್ರು ಸರ್ಚಿಂಗ್ ಮಾಡಿ ಅವ್ರ ಕಡೆಯಿಂದ ಮತ್ತು ರಿಟರ್ನ್ ದಂಡ ತಗೊಂಡು ಆ ಕಾರ್ಡನ್ನು ಬಂದ್ ಮಾಡಿ, ಏನು ಬಡವರಿಗೆ ಇನ್ನೂ ಕೂಡ ಸರಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲದವರು ಹಂಗೆ ಏನು ಉಳಿದಿದ್ದಾರಲ್ಲ, ಅವರು ಕಾರ್ಡು ಕೂಡ ಸಂಪೂರ್ಣವಾಗಿ ಒಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅವ್ರಿಗೂ ಕೂಡ ಸಂಪೂರ್ಣವಾಗಿ ಒಂದು ಈ ಸೌಲಭ್ಯ ದೊರಕಬೇಕೆಂದು ಅವ್ರಿಗೂ ಕೂಡ ಈಗಾಗಲೇ ಒಂದು ಕಾರ್ಡ್ ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಅದೇ ರೀತಿ ಆ ಕಾರಣದಿಂದ ಈಗ 2 ತಿಂಗಳಾದರೂ ಕೂಡ ₹1 ಕೂಡ ಯಾರಿಗೂ ಜಮಾ ಆಗಿಲ್ಲ ವೀಕ್ಷಕರೇ. ಅದೇ ಈಗ ಸರ್ಚಿಂಗ್ ನಡೀತಿದ್ದಾರೆ. ಇನ್ನೂ ಒಂದು 15 ದಿನ 20 ದಿನ ಹೋಗುತ್ತೆ ವೀಕ್ಷಕರೇ. ಇದೇ ರೀತಿ ಇನ್ನೊಂದು 20 ದಿನ ಸರ್ಚಿಂಗ್ ಮಾಡಿ ಯಾವೆಲ್ಲ ಕಾರ್ಡ್ ಒಂದು ಶ್ರೀಮಂತರು ಈಗ ಯೂಸಿಂಗ್ ಮಾಡ್ತಿದ್ದಾರೆ ಅವರು ಸಂಪೂರ್ಣವಾಗಿ ಆ ಕಾರ್ಡ್ಗಳನ್ನು ರದ್ದು ಮಾಡಿ ಬಡವರಿಗೆ ಏನು 2 ತಿಂಗಳಿಗೆ ₹2,000 ಏನು ಬರ್ತಿತ್ತು ಅದೇ ರೀತಿ ಇನ್ನು ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತೀವಂತ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಹೌದು, ಇನ್ನು ಮುಂದೆ ಯಾವುದೇ ರೀತಿ ಒಂದು ಶ್ರೀಮಂತರ ಕಾರ್ಡ್ ಏನಿರುತ್ತಲ್ಲ ಸಂಪೂರ್ಣವಾಗಿ ರದ್ದಾಗ್ತವೆ ವೀಕ್ಷಕರೇ. ನೀವು ಕೂಡ ಶ್ರೀಮಂತರಾದರೆ ಸಂಪೂರ್ಣವಾಗಿ ನೀವೇ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಒಂದು ಕಾರ್ಡನ್ನು ಕೊಟ್ಟು ರದ್ದು ಮಾಡಿಸಿಕೊಳ್ಳಿ. ಯಾಕಂದರೆ ದಂಡ ಬೀಳುವಂಥ ದುಡ್ಡು ಕಡಿಮೆ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿ ಅಧಿಕಾರಿಗಳು ಸೀದಾ ಮನೆಗೆ ಬಂದು ಒಂದು ಕಾರ್ಡನ್ನು ಬಂದ್ ಮಾಡಿದರೆ ಸಂಪೂರ್ಣವಾಗಿ ಏನೀಗ ಒಂದು ಪಟ್ಟು ತೊಗೊಂಡಿರ್ತಾರಲ್ಲ ತ್ರಿಬಲ್ ಅದರ ಪಟ್ಟು ನಿಮಗೆ ರಿಟರ್ನ್ ದಂಡ ಹಾಕಿ ತೊಗೊತಾರೆ ವೀಕ್ಷಕರೇ. ಆದ ಕಾರಣ ನೀವು ಶ್ರೀಮಂತರಾದ ತಕ್ಷಣ ಹೋಗಿ ಒಂದು ತಹಸೀಲ್ದಾರ್ ಆಫೀಸ್ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ನೀವು BPL ರೇಷನ್ ಕಾರ್ಡನ್ನು ರದ್ದು ಮಾಡಿಸಿಕೊಳ್ಳಿ ವೀಕ್ಷಕರೇ. ಅದೇ ರೀತಿ ಇನ್ನು ಮುಂದೆ ಅಂದರೆ ಈಗ 13 ಜಿಲ್ಲೆಗಳಲ್ಲಿ ಬಂದಿದೆ, 14 ಜಿಲ್ಲೆಗಳಲ್ಲಿ ಬಂದಿದೆ ಫೇಕ್ ನ್ಯೂಸ್ ಹೇಳ್ತಿದ್ದಾರೆ ವೀಕ್ಷಕರೇ. ಹೌದು, ಸಂಪೂರ್ಣವಾಗಿ ಯಾವುದೇ ರೀತಿ ಒಂದು ಕರ್ನಾಟಕದಲ್ಲಿ ಇನ್ನೂ ಕೂಡ 2 ತಿಂಗಳಾದರೂ ಒಂದು ಗೃಹಲಕ್ಷ್ಮಿ ₹1 ಕೂಡ ಯಾರಿಗೂ ಜಮಾ ಆಗಿಲ್ಲ ವೀಕ್ಷಕರೇ. ಸಂಪೂರ್ಣವಾಗಿ ಇನ್ನೂ ಕೂಡ ಯಾರಿಗೆ ಅಂದರೆ
30 ಜಿಲ್ಲೆಯಲ್ಲಿ ₹1 ಕೂಡ ಇನ್ನೂ ಬಂದಿಲ್ಲ ವೀಕ್ಷಕರೇ. ಈಗಾಗಲೇ ಒಂದು ಕೆಲವು ನ್ಯೂಸ್ಗಳಲ್ಲಿ ಹೇಳ್ತಿದ್ದಾರೆ, ಒಂದು 13 ಜಿಲ್ಲೆಗಳಿಗೆ ಬಂತು, ಒಂದು 14 ಜಿಲ್ಲೆಗಳಿಗೆ ಬಂದು, ಸಂಪೂರ್ಣವಾಗಿ ಫೇಕ್ ಆಗಿದೆ ವೀಕ್ಷಕರೇ. ಯಾವುದೇ ರೀತಿ ₹1 ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಿದಾಗ ಇದೇ ರೀತಿ ಹೇಳಿದ್ದಾರೆ ವೀಕ್ಷಕರೇ. ಸರಿಯಾಗಿ ಒಂದು ಈಗ ಶ್ರೀಮಂತರಿಗೆ ಹೋಗಿದೆ, ಹಂಗಾಗಿ ನಾವು ಬಡವರಿಗೆ ಸಿಗುವಂಥ ಸೌಲಭ್ಯ ಇದು. ಸರ್ಚಿಂಗ್ ಮಾಡಿ ಒಂದು ಬಡವರನ್ನು ಲಿಸ್ಟ್ ಮಾಡಿ, ಅದೇ ರೀತಿ ಶ್ರೀಮಂತರನ್ನ ಲಿಸ್ಟ್ ಮಾಡಿ, ಶ್ರೀಮಂತರ ಕಾರ್ಡ್ಗಳನ್ನು ಎಲ್ಲ ರದ್ದು ಮಾಡಿ ಬಡವರಿಗೆ ಸಿಗುವಂಥ ಸೌಲಭ್ಯ ಬಡವರಿಗೆ ಕರೆಕ್ಟಾಗಿ ನಾವು ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ವೀಕ್ಷಕರೇ. ಯಾವುದೇ ರೀತಿ ಇನ್ನೂ ಕೂಡ ₹1 ಯಾರಿಗೂ ಜಮಾ ಆಗಿಲ್ಲ. ಅದೇ ರೀತಿ ರೇಷನ್ ಕಾರ್ಡಿನ ಒಂದು ದುಡ್ಡು ಅದು ಕೂಡ ಇದೇ ರೀತಿ ಆಗುತ್ತಿದೆ, ಅದಕ್ಕೂ ಕೂಡ ಇನ್ನೂ ಕೂಡ ₹1 ಜಮಾ ಆಗಿಲ್ಲ ವೀಕ್ಷಕರೇ. ಇನ್ನು ಮುಂದೆ ಅಂದರೆ ಇವತ್ತಿಂದ ಇನ್ನು 15ರಿಂದ 20 ದಿನಗಳಲ್ಲಿ ಇದೇ ಥರ ಇರುತ್ತೆ. ಆದಮೇಲೆ ನೆಕ್ಸ್ಟ್ ಏನು ತಿಂಗಳ 2,000 ಬರಬೇಕಾಗಿತ್ತು, ಸಂಪೂರ್ಣವಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ವೀಕ್ಷಕರೇ. ಯಾವುದೇ ಒಂದು ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಏನು 2 ತಿಂಗಳಿದ್ದಲ್ಲ ಅದರ ದುಡ್ಡು ಕೂಡ ಸಂಪೂರ್ಣವಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿ ನೀವು ಭಯ ಪಡುವಂತೆ ಏನಿಲ್ಲ, ಯಾಕಂದರೆ ಈಗ ಶ್ರೀಮಂತರು ಏನಿದಾರಲ್ಲ ಸಂಪೂರ್ಣವಾಗಿ ಅವ್ರ ಕಾರ್ಡು ರದ್ದಾಗಲಿದೆ. ಬಡವರಿಗೆ ಏನಿದೆ, ನೀವು ನಿಜವಾಗಲೂ ನೀವು ಬಡವರಿದ್ದೀರಿ, ಅವರಿಗೆ ಬೆನಿಫಿಟ್ಟು ಸಿಗುತ್ತೆ ವೀಕ್ಷಕರೇ. ಮುಂದಿನ ತಿಂಗಳಲ್ಲಿ ಸಂಪೂರ್ಣವಾಗಿ 2 ತಿಂಗಳಿನ 2,000 ಅಂದರೆ 4,000 ಸಂಪೂರ್ಣವಾಗಿ ನೇರ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ವೀಕ್ಷಕರೇ. ಯಾವುದೇ ತೊಂದರೆ ಇಲ್ಲ. ಯಾಕೆ ಒಂದು ವಿಳಂಬವಾಗಿತ್ತ ಅಂತ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಯಾವುದೇ ರೀತಿ ನೀವು ಕೂಡ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಅಂದರೆ ಪದೇ ಚೆಕ್ ಮಾಡಿಸಬೇಡಿ, ಯಾಕಂದರೆ ಇನ್ನೂ ಕೂಡ ಜಮಾ ಆಗಿಲ್ಲ ವೀಕ್ಷಕರೇ. ಅಂದರೆ ಇನ್ನೂ ಒಂದು 15 ದಿನಗಳ ಬಿಟ್ಟು, ಅಂದರೆ ಇವತ್ತಿಂದ 15 ದಿನಗಳ ಬಿಟ್ಟು ಚೆಕ್ ಮಾಡಿಸಿ, ಆವಾಗ ಸಂಪೂರ್ಣವಾಗಿ ನಿಮಗೂ ಕೂಡ ಒಂದು 2 ತಿಂಗಳಿನ ದುಡ್ಡು ಸಂಪೂರ್ಣವಾಗಿ ಜಮಾ ಆಗಿರುತ್ತೆ ವೀಕ್ಷಕರೇ. ಕೆಲವು ಚಾನೆಲ್ಗಳಲ್ಲಿ ಈಗಾಗಲೇ ಭರ್ಜರಿ ಗುಡ್ ನ್ಯೂಸು, ಈಗಾಗಲೇ ಬೆಳಗ್ಗೆ ಬಂದಿದೆ ದುಡ್ಡು ಅಂತ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ವೀಕ್ಷಕರೇ. ಯಾವುದೇ ರೀತಿ ₹1 ಕೂಡ ಇನ್ನೂ ಕೂಡ ಯಾರಿಗೆ ಜಮಾ ಆಗಿಲ್ಲ, ಸುಳ್ಳೇ ಒಂದು ಸುದ್ದಿ ಮಾಡ್ತಿದ್ದಾರೆ ವೀಕ್ಷಕರೇ. ಸಂಪೂರ್ಣವಾಗಿ ಹೇಳ್ತೀನಿ, ಇನ್ನು 15 ದಿನ ಅಂದರೆ 20 ದಿನಗಳಲ್ಲಿ ಯಾವುದೇ ₹1 ಕೂಡ ಜಮಾ ಆಗಿಲ್ಲ. ಈ ನಂತರ ಏನಾಗುತ್ತೆ ಅದು ಸಂಪೂರ್ಣವಾಗಿ ಜಮಾ ಆಗುತ್ತೆ. ಯಾಕಂದರೆ ಇನ್ನು 15ರಿಂದ 20 ದಿನಗಳಲ್ಲಿ ಬರೀ ಸರ್ಚಿಂಗ್ ಇನ್ನು ಟೈಮಿಂಗ್ ಇದೆ ವೀಕ್ಷಕರೇ. 15ರಿಂದ 20 ದಿನ ನಂತರ ನೀವು ಕೂಡ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಹೋಗಿ ಒಂದು ಅಕೌಂಟನ್ನು ಚೆಕ್ ಮಾಡಿಸ್ಕೊಳ್ಳಿ. ಅದೇ ರೀತಿ ಸಂಪೂರ್ಣವಾಗಿ ನಿಮಗೂ ಕೂಡ ಜಮಾ ಆಗಿರುತ್ತೆ ವೀಕ್ಷಕರೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಅದೇ ರೀತಿ ಈ ಚಾನಲನ್ನು